ಸುಮ್ಮನೆ ಅನುಮಾನ ಪಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಸಾಕ್ಷಿನ ಇಷ್ಟಪಟ್ಟೆ, ಮದುವೆ ಮಾಡ್ಕೋಬೇಕು ಅಂದ್ಕೊಂಡೆ. ಇದಕ್ಕೂ ಚಿದಂಬರಂ ಅಂಕಲ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ರ ಹೆಸರು ಮತ್ತು ನನ್ನ ತಂದೆ ಹೆಸರು ಒಂದೇ ಥರ ಇದ್ದಿದ್ದಕ್ಕೆ ನೀವೆಲ್ಲರೂ ಅನುಮಾನ ಪಟ್ಟು ಈ ಥರ ಎಲ್ಲ ನಡ್ಕೊಂಡ್ರಿ. ಇಟ್ಸ್ ಓಕೆ. ನಿಮ್ಮೆಲ್ಲರಿಗೂ ಅನುಮಾನ ಕ್ಲಿಯರ್ ಆದಮೇಲೆ ಹೇಳಿ, ಬರ್ತೀನಿ. ಆದರೆ ಅಲ್ಲಿವರೆಗೂ ಸಾಕ್ಷಿಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ರಂಜಿತ್ ಪ್ಲೀಸ್ ನಿಂತ್ಕೊಳ್ಳಿ. ರಂಜಿತ್, ಇನ್ನೂ ಏನಾದರೂ ಡೌಟ್ ಇದೆ ನಿಂಗೆ? ಪ್ಲೀಸ್ ರಂಜಿತ್, ಐ ಆಮ್ ರಿಯಲಿ ಸಾರಿ. ನಿಮ್ಮ ಮೇಲೆ ಹಾಗೆ ಅನುಮಾನ ಪಡಬಾರ್ದಿತ್ತು ನಾನು. ದಯವಿಟ್ಟು ನಂಗೆ ಕ್ಷಮಿಸ್ಬೇಡಿ. ನಿಮ್ಮ ಮನೆಯವ್ರು ನನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ನನಗೆ ಬೇಜಾರಿಲ್ಲ ಸಾಕ್ಷಿ. ಆದರೆ ನೀನು ಅನುಮಾನ ಪಟ್ಟಿಯಲ್ಲ, ತುಂಬಾ ಹರ್ಟ್ ಆಗ್ತಿದೆ. ನಾನು ನಿನಗೆ ಅನ್ಯಾಯ ಮಾಡ್ತೀನ ಸಾಕ್ಷಿ? ಇಲ್ಲ ರಂಜಿತ್, ಅದು ನೀನ್ ನನ್ನ ಬಗ್ಗೆ ಆ ಥರ ಕಲ್ಪನೆನಾದ್ರೂ ಹೇಗೆ ಮಾಡ್ಕೊಂಡೆ ಸಾಕ್ಷಿ? ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೆ. ಆದ್ರೆ ನೀನು? ಐ ಆಮ್ ರಿಯಲಿ ಸಾರಿ ರಂಜಿತ್. ನನ್ನ ಡ್ಯಾಡಿ, ನನ್ನ ತಮ್ಮ ನಿಮ್ಮ ಬಗ್ಗೆ ಏನೇನೋ ಹೇಳಿ ನಿಮ್ಮ ಮೇಲೆ ಕೋಪ ಬರೋ ಹಾಗೆ ಮಾಡ್ಬಿಟ್ರು. ಅವ್ರು ನನ್ನ ಬಗ್ಗೆ ಏನೋ ಹೇಳಿದ್ರು ಅಂತ ನೀನ್ ನನ್ನ ಕಾಲರ್ ಹಿಡ್ಕೊಂಡೆ ಅಲ್ಲ? ನೀನು ಮದುವೆ ಆಗೋ ಹುಡುಗನ ಬಗ್ಗೆ ಮದುವೆ ಆಗೋಕ್ಕೂ ಮುಂಚೆನೆ ಇಷ್ಟೊಂದು ಅಪನಂಬಿಕೆ ಇದೆಯಲ್ಲ ನಿನಗೆ. ಮದುವೆ ಆದ್ಮೇಲೆ ನಾವಿಬ್ರು ಹೇಗೆ ಸಂಸಾರ ಮಾಡ್ತೀವಿ ಸಾಕ್ಷಿ? ಸದ್ಯ ಇದಿಲ್ಲಿಗೆ ಮುಗೀತಲ್ಲ. ರಂಜಿತ್, ರಂಜಿತ್ ಪ್ಲೀಸ್ ನಿಂತ್ಕೊಳ್ಳಿ. ತಪ್ಪಲ್ಲ ನಂದು ರಂಜಿತ್, ದಯವಿಟ್ಟು ಕ್ಷಮಿಸ್ಬೇಡಿ. ನಾಳೆ ನಮ್ಮ ಎಂಗೇಜ್ಮೆಂಟ್ ಇದೆ, ಹೀಗೆ ಕೋಪ ಮಾಡ್ಕೊಂಡು ಹೋಗ್ಬೇಡಿ ಪ್ಲೀಸ್. ಒಂದು ವೇಳೆ ನಿನ್ ತಮ್ಮನಿಗೂ ನಿನ್ ತಂದೆಗೂ ನನ್ನ ಬಗ್ಗೆ ಡೌಟ್ ಕ್ಲಿಯರ್ ಆಗದೆ ಹೋಗಿದ್ದಿದ್ರೆ ನಾಳೆ ನಮ್ಮ ಎಂಗೇಜ್ಮೆಂಟ್ ನಡೀತಿತ್ತಾ? ಖಂಡಿತ ಇಲ್ಲ. ಹಾಗಲ್ಲ ರಂಜಿತ್, ನೋಡು, ನಾನು ಇವಾಗೇನು ಹೇಳಕ್ಕಾಗಲ್ಲ. ಮನೆಗೆ ಹೋಗಿ ನಮ್ಮ ತಾಯಿ ಹತ್ರ ಮಾತಾಡ್ತೀನಿ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ. ಅಕಸ್ಮಾತ್ ಅವ್ರೇನಾದ್ರೂ ಮದುವೆ ಬೇಡ ಅಂದ್ರೆ ಬೇಡ, ಬರ್ತೀನಿ. ಸೂರ್ಯವ್ರೆ, ನಾಳೆ ಎಂಗೇಜ್ಮೆಂಟಿಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀವಿ. ಏನ್ ಮಾಡೋದು? ಅಕಸ್ಮಾತ್ ರಂಜಿತ್ ನಾಳೆ ಬರ್ತಾ ಇದ್ರೆ? ಮಾ, ಆ ರಂಜಿತ್ ಮಾತನ್ನ ನಂಬಕ್ ಆಗಲ್ಲ. ಅವ್ನು ನಮ್ಮನ್ನ ಏಮರ್ಸ್ತಿದ್ದಾನೆ. ಡ್ಯಾಡ್, ನಾವು ಒಂದು ಮಿಸ್ಟೇಕ್ ಮಾಡ್ಬಿಟ್ವಿ. 2 ಫೋನಿಂದ ಅಟ್ ಅ ಟೈಮ್ ಕಾಲ್ ಮಾಡ್ಬೇಕಿತ್ತು. ಮುಚ್ಚ ಬಾಯಿ ಸಾಕು. ಇಂಥ ಮನೆ ಹಾಳ ಐಡಿಯಾದಿಂದಾನೆ ಇವತ್ತೆಲ್ಲ ಹಾಳಾಗೋಗಿದ್ದು. ಸಾಕ್ಷಿ ಅರ್ಥ ಮಾಡ್ಕೋ, ಆ ರಂಜಿತ್ ರಂಜಿತ್ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗ ಆಡಿದ್ರೆ ಕೆನ್ನೆ ಬಾರಿಸ್ತೀನಿ. ನಿನ್ ಪೊಲೀಸ್ ಬುದ್ಧಿಯಿಂದ ನನ್ನ ಜೀವನನೇ ಹಾಳಾಗೋಯ್ತಲ್ಲೋ. ನಾಳೆ ನನ್ನ ಎಂಗೇಜ್ಮೆಂಟ್ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ. ಇನ್ನು ನನ್ನ ಎಂಗೇಜ್ಮೆಂಟ್ ನಡೆಯಲ್ಲ, ಎಲ್ಲ ಹಾಳಾಗೋಯ್ತಲ್ಲೋ. ಪ್ಲೀಸ್ ಸಾಕ್ಷಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವಿಷ್ಟೆಲ್ಲ ಕಷ್ಟ ಪಡ್ತಿರೋದು ನಿನ್ ಜೀವನ ಚೆನ್ನಾಗಿರ್ಲಿ ಅಂತ, ಅಥವಾ ಫ್ರಾಡ್ ಕಟ್ಕೊಂಡು ಕಷ್ಟ ಪಡಬಾರ್ದು ಅಂತ. ಸಾಕು, ಸುಮ್ನೆ ಇರೋ. ಮೊದ್ಲು ನಿನ್ ಜೀವನ ನೀನ್ ಸರಿ ಮಾಡ್ಕೊ. ನನ್ ಜೀವನ ಸರಿ ಮಾಡಕ್ ಬರ್ತಾನಂತೆ. ಶಬ್ಬಾಷ್ ಮಗನೇ, ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ನಿಂದು. ನಿಮ್ದೇನ್ ಕಡಿಮೆ ಪರ್ಫಾರ್ಮೆನ್ಸ್ ಡ್ಯಾಡ್? ನೀನು ಹೋದಾಗ್ಲೇ ಡೌಟ್ ಬಂತು ಕಣೋ, ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ಬಿಟ್ಟಿದ್ದೆ. ಏನು ಡ್ಯಾಡ್, ಆ ಸಾಕ್ಷಿ ನನ್ನ ಹತ್ರ ಜಗಳ ಮಾಡೋವಾಗ್ಲೇ ಪಾಕೆಟ್ ಒಳಗಡೆಯಿಂದನೇ ನಿಮ್ಗೆ ಕಾಲ್ ಮಾಡಿದ್ದೆ ನಾನು. ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ಆದ್ರೂ ನಿಮ್ಮ ಹತ್ರ ಮಾತಾಡುವಾಗ ನನಗೆ ಒಂಥರ ಟೆನ್ಷನ್ ಆಗ್ತಿತ್ತು. ಮೈ ಸನ್, ನೀನು ಕಾಲ್ ರಿಸೀವ್ ಮಾಡಿದ ತಕ್ಷಣ ಯಾವಾಗ ನಿನ್ ವಾಯ್ಸ್ ಕೇಳಿದೆ, ಆ ಸೂರ್ಯ, ಆರ್ಯ, ಸಾಕ್ಷಿ ವಾಯ್ಸ್ ಕೇಳ್ತೋ ಆಗ್ಲೇ ವಿಷಯನ ಅರ್ಥ ಮಾಡ್ಕೊಂಡ್ಬಿಟ್ಟೆ. ತಕ್ಷಣ ಪ್ಲಾನಿಗೆ ಪ್ರಿಪೇರ್ ಆಗಿ ಹೋಗ್ಬಿಟ್ಟೆ. ಸದ್ಯ ಕೊನೆ ಕ್ಷಣದಲ್ಲಿ ನಿಮ್ಗೆ ಐಡಿಯಾ ಬಂತಲ್ಲ, ಇಲ್ದೇ ಇದ್ರೆ ಅಷ್ಟೇ ಗತಿ ಇವತ್ತು. ಅಷ್ಟು ಸುಲಭಕ್ಕೆ ಸೋಲ್ತೀನ ನಾನು ಸೂರ್ಯನಿಗೆ? ಅದ್ ಸರಿ, ಕೊನೆಗೆ ಏನಾಯ್ತು? ಅವರೆಲ್ಲ ಕನ್ವಿನ್ಸ್ ಆದ್ರಾ? ಮದ್ವೆಗೆ ಒಪ್ಕೊಂಡ್ರಾ? ಕನ್ವಿನ್ಸ್ ಆಗದೆ ಇರ್ತಾರೆ ನಮ್ಮ ನನ್ನ ಪರ್ಫಾರ್ಮೆನ್ಸ್ ನೋಡಿ ಎಲ್ಲರೂ ಫುಲ್ ಕನ್ವಿನ್ಸ್ ಆಗಿ ಸ್ಟನ್ ಆಗ್ಬಿಟ್ಟಿದ್ರು. ನಾನು ಹೊರಡುವಾಗ ಸಾಕ್ಷಿ ಕಾರ್ವರೆಗೂ ಬಂದು ಕ್ಷಮೆ ಕೇಳ್ಕೊಂಡ್ಲು. ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ಕೊಳ್ಳೋದು ಒಂದು ಬಾಕಿ ಅವಳು. ನೀನ್ ಮದ್ವೆಗೆ ಒಪ್ಕೊಂಡ್ಯಾ? ಅಷ್ಟು ಸುಲಭವಾಗಿ ಒಪ್ಕೋಬಾರ್ದಮ್ಮ. ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರೆ ನಮ್ಗೆಲ್ಲಿ ವೇಟ್ ಇರುತ್ತೆ ಹೇಳು? ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗಿ ಒದ್ದಾಡ್ಬೇಕು ಅವರು. ಆಮೇಲೆ ನಾವು ಸತ್ತಾಯಿಸಿ ಸತ್ತಾಯಿಸಿ ಒಪ್ಕೋಬೇಕು. ಆಗ ಆಗ ನಮ್ಗೊಂದು ವೇಟ್ ಇರುತ್ತೆ. ಏನ್ ಡ್ಯಾಡ್? ಓ, ಹೆಣ್ಣಿನ ಕಡೆಯವ್ರದ್ದು ಫೋನ್ ಬಂದಿರಬೇಕು. ನಾನು ಆರ್ತಿ ಮಾತಾಡ್ತಾ ಇರೋದು.
ಓ ಹೇಳಿ ಮೇಡಮ್, ಸಾರಿ ಗೊತ್ತಾಗಲಿಲ್ಲ ನೀವು ಅಂತ. ಅದು ಇನ್ಮೇಲೆ ನೀವು ಯಾರು ನನಗೆ ಫೋನ್ ಮಾಡೋದೇನೋ ಅಂತ ನಿಮ್ಮ ಫ್ಯಾಮಿಲಿಯವ್ರ ನಂಬರ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ. ನೋಡಿ, ಅದೇನೋ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು, ಬೇಜಾರು ಮಾಡ್ಕೊಳ್ಬಿಡಿ. ಓ, ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗಾ? ನಿಮ್ಮ ಯಜಮಾನ್ರು ನೋಡಿದ್ರೆ ನಿನ್ನ ತಂದೆ ಯಾರು ಅಂತ ಗೊತ್ತಾ ಅಂತ ನನ್ನನ್ನೇ ಕೇಳ್ತಾರೆ. ನಿನ್ನ ಹುಟ್ಟಕ್ಕೆ ಕಾರಣರಾದವ್ರು ಯಾರು ಅಂತ ನಮ್ಮ ತಾಯಿ ಮುಂದೆನೇ ಕೇಳ್ತಾರೆ. ನನ್ನ ತಂದೆ ಹೆಸರು ತಪ್ಪಾಗಿ ಹೇಳಿದೆ ಅಂತ ಸಾಕ್ಷಿ ನನಗೆ ಹೊಡೆಯೋಕೆ ಬಂದಿದ್ಲು. ಇಷ್ಟೆಲ್ಲ ಅವಮಾನ ಆದಮೇಲೆ ಯಾರಾದರೂ ಮಾನ ಮರ್ಯಾದೆ ಇರೋರು ನಿಮ್ಮ ಮನೆ ಕಡೆ ತಲೆ ಹಾಕಿ ಮಲ್ಗಕ್ಕಾದ್ರೂ ಇಷ್ಟಪಡ್ತಾರೆ ಮೇಡಮ್? ಪ್ಲೀಸ್ ರಂಜಿತ್ ಅವರೇ, ಅದೆಲ್ಲ ಬ್ಯಾಡ್ ಟೈಮ್ ಆಗಿದ್ದಾಗೋಯ್ತು. ಅದನ್ನು ನಾವು ಮರಿತೀವಿ, ನೀವು ಮರ್ತ್ಬಿಡಿ. ಪ್ಲೀಸ್ ಎಂಗೇಜ್ಮೆಂಟ್ಗೆ ಒಪ್ಕೊಳ್ಳಿ. ಪ್ಲೀಸ್ ರಂಜಿತ್ ಅವರೇ. ಒಂದು ವೇಳೆ ನಾನು ಸಮಾಧಾನ ಆದರೂ ನಮ್ಮ ತಾಯಿ ಸಮಾಧಾನ ಆಗೋದು ತುಂಬ ಕಷ್ಟ ಇದೆ ಬಿಡಿ. ಯಾಕೆಂದರೆ ಅವ್ರ ಮುಂದೆನೇ ನಿಮ್ಮ ಯಜಮಾನರು ಅವ್ರ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಯಾರು ತಾನೇ ಸಹಿಸ್ಕೋತಾರೆ? ಅಂಥವ್ರ ಮನೆಯಿಂದ ಹೆಣ್ಣು ತಗೊಂಬನ್ನಿ ಅಂತ ನಾನು ಅವ್ರಿಗೆ ಹೇಗೆ ಹೇಳಿ ಅಲ್ವಾ? ಅವರು ವಯಸ್ಸಾದವರು, ಅವ್ರನ್ನ ಸಮಾಧಾನ ಮಾಡೋದು ತುಂಬ ಕಷ್ಟ ಇದೆ. ನಿಮ್ಮ ತಾಯಿ ನಿಮ್ಮ ಪಕ್ಕದಲ್ಲಿದ್ದರೆ ಫೋನ್ ಕೊಡಿ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಅಲ್ಲ, ಅದು ಅವರು... ಹಾಂ ಸರಿ, ಕೊಡ್ತೀನಿ, ಮಾತಾಡಿ. ಆದರೂ ಅವ್ರು ಒಪ್ಪೋದು ಕಷ್ಟನೇ ಬಿಡಿ. ಮಾ ಮಾ ಅಮ್ಮ ಅಮ್ಮ, ಅದು ಆರತಿ ಮೇಡಮು ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಮಾತಾಡಮ್ಮ ಪ್ಲೀಸ್. ಅಮ್ಮ ಪ್ಲೀಸ್ ಮಾತಾಡು, ಪ್ಲೀಸ್, ನನಗೋಸ್ಕರ. ಹಲೋ ವೈಜಯಂತಿ ಅವರೇ, ನಾನು ಆರತಿ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ. ಸಾಕ್ಷಿ ರಂಜಿತ್ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ. ಎಂಗೇಜ್ಮೆಂಟಾ? ಯಾವ ಎಂಗೇಜ್ಮೆಂಟು ಆರ್ತಿವ್ರೆ? ನಿಮ್ಮ ಯಜಮಾನ್ರು ನನಗೆ ಅಷ್ಟೊಂದು ಅವಮಾನ ಮಾಡಿದ್ರು. ಇವತ್ತು ನಿಮ್ಮ ಮನೆಯವರೆಲ್ಲ ಸೇರಿಕೊಂಡು ನನ್ನ ಮಗನಿಗೆ ಅವಮಾನ ಮಾಡಿ ಕಳಿಸಿದ್ದಾರೆ. ಅಲ್ಲ, ಅದೇನಾಯ್ತು ಅಂದರೆ... ಅದೆಲ್ಲ ಬೇಡ ಆರ್ತಿವ್ರೆ. ಮದುವೆಗೆ ಮುಂಚೆನೇ ನಿಮ್ಮ ಫ್ಯಾಮಿಲಿಯಿಂದ ನಮ್ಗೆ ಇಷ್ಟೊಂದು ಅವಮಾನ ಆಗಿದೆ. ನಮಗೆ ನಿಮ್ಮ ಸಂಬಂಧನೇ ಬೇಡ. ನೋಡಿ, ಈ ಸಂಬಂಧನ ಬೇಡ ಅಂತ ಹೇಳಬೇಡಿ. ಯಾಕಂದರೆ ಸಾಕ್ಷಿ ರಂಜಿತ್ನ ಬಿಟ್ಟು ಬದುಕೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಮಗಳ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದವರು ನಾವು ನಿಮ್ಮ ಮನೆಗೆ ಬಂದಾಗ ಚೆನ್ನಾಗಿ ಮಾತಾಡಿ ಮರ್ಯಾದೆ ಕೊಡಬೇಕಾಗಿತ್ತು ತಾನೇ? ಪ್ಲೀಸ್ ಇದೊಂದು ಸಲ ಕ್ಷಮಿಸ್ಬಿಡಿ. ಆಗಿದ್ದಾಗೋಯ್ತು. ನಮ್ಮ ಸಾಕ್ಷಿನ ನಿಮ್ಮ ಸೊಸೆ ಅಂತ ಒಪ್ಕೊಳ್ಳಿ. ಸರಿ, ನೀವು ಇಷ್ಟೊಂದು ಕೇಳ್ಕೊತಾ ಇದ್ದೀರಿ ಅಂತ ನಾನು ನಿಮ್ಮ ಮಾತಿಗೆ ಒಪ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ವಿಷಯ, ಇನ್ನು ಮುಂದೆ ನನ್ನ ಮಗನಿಗಾಗಲಿ ನನ್ನ ಕುಟುಂಬಕ್ಕಾಗಲಿ ನಿಮ್ಮ ಕಡೆಯಿಂದ ಸ್ವಲ್ಪ ಅವಮಾನ ಆದರೂ ನಾನು ಅದನ್ನು ಖಂಡಿತ ಸಹಿಸೋದಿಲ್ಲ. ಇಲ್ಲ, ಇನ್ನು ನಮ್ಮ ಕಡೆಯಿಂದ ನಿಮಗೆ ಯಾವುದೇ ರೀತಿ ಬೇಜಾರಾಗಲ್ಲ. ಥ್ಯಾಂಕ್ಸ್. ಸೂರ್ಯರೇ ಒಪ್ಕೊಂಡ್ರು. ಹೇ ಅನುಷಾ. ಓ ಹಾಯ್ ಆರ್ಯ, ಏನು ದಾರಿ ತಪ್ಪ ಬಂದಿದ್ಯೋ ಹೇಗೆ? ಕಮಿಷನರ್ ಸರ್ ಬರಕ್ ಹೇಳಿದ್ರು ಕಣೆ, ಅದಕ್ಕೆ ಬಂದೆ. ಕೂತ್ಕೋ. ಇಷ್ಟ ದಿನ ಅಂತೂ ನಂಗೆ ವರ್ಕ್ ಕರ್ಕೊಂಡು ಹೋಗಿಲ್ಲ. ಅಟ್ಲೀಸ್ಟ್ ಇವಾಗ ಸಸ್ಪೆನ್ಷನ್ ಅಲ್ಲಿ ಇದ್ಯಾ, ಇವಾಗಾರು ವರ್ಕ್ ಕರ್ಕೊಂಡು ಹೋಗ್ತೀಯ ತಾನೆ? ಏನು ಕೆಲಸ ಇಲ್ಲದೆ ಖಾಲಿ ಬಿದ್ದಿದ್ದೀನಿ, ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ ಅಣಗಿಸ್ತಿದ್ಯಾ? ಹಾಗಲ್ಲ ಆರ್ಯ, ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಕೂತ್ಕೊಳ್ಳಿ ಆರ್ಯ. ಏನು ಬಂದಿದ್ದು ಸರ್? ನೀವೇ ಬರಕ್ ಹೇಳಿದ್ರಿ. ಅದೇ ರೀ, ನಾಳೆ ನಿಮ್ಮದು ಅನುಷಾ ಎಂಗೇಜ್ಮೆಂಟ್, ಅದ್ರ ಬಗ್ಗೆ ಮಾತಾಡೋಂತ ಬರಕ್ಕೆ ಹೇಳಿದೆ. ಹೇಳಿ ಸರ್. ಏನು ಹೇಳಿ? ನೀವೀಗ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್. ನಿಮಗೆ ಹೇಗ್ರಿ ನನ್ನ ಮಗಳನ್ನ ಮದುವೆ ಮಾಡಿಕೊಳ್ಳಿ? ಅದಕ್ಕೆ ನಿಮ್ಮನ್ನ ಡ್ಯೂಟಿಗೆ ರೀಇನ್ಸ್ಟೇಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡ್ಯಾಡ್. ಇನ್ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ಥರ ಪ್ರೂಫ್ ಇಲ್ಲದೆ ಆರೋಪಿಗಳನ್ನ ಹೊಡೆದು ಬಡ್ದು ಮಾಡಬೇಡಿ. ಇನ್ಮೇಲೆ ನೀವು ನನ್ನ ಅಳಿ ಆಗ್ತಿದ್ದೀರಾ. ನೀವು ಏನೇ ತಪ್ಪು ಮಾಡಿದ್ರು ಜನ ನಿಮ್ಮನ್ನು ಮಾತ್ರ ಅನ್ನಲ್ಲ, ನನ್ನನ್ನು ಅಂತಾರೆ.
ಇನ್ಸ್ಪೆಕ್ಟರ್ ಆರ್ಯ ತಪ್ಪು ಮಾಡಿದ್ರು ಅಂತ ಪೇಪರಲ್ಲಿ ಬರೆಯಲ್ಲ, ಕಮಿಷನರ್ ಅಳಿಯ ತಪ್ಪು ಮಾಡಿದ್ರು ಅಂತ ಬರೀತಾರೆ. ಸೊ ಬಿ ಕೇರ್ಫುಲ್. ಅರ್ಥ ಆಯ್ತಾ? ಸರಿ ಸರ್, ಇನ್ಮೇಲೆ ನನ್ನ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ತೀನಿ. ಗುಡ್, ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಅನುಷಾ, ನಾಳೆ ಎಂಗೇಜ್ಮೆಂಟಲ್ಲಿ ಸಿಗೋಣ. ಸರ್? ಎಸ್. ಅದು ಅನುಷಾ. ಅನುಷಾ? ಅವಳನ್ನ ಹೊರಗಡೆ. ಏನು ಹೊರಗಡೆ? ಅದು ಅದು ಏನಿಲ್ಲ ಡ್ಯಾಡ್, ನಂಗೆ ವರ್ಕ್ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸಿ ಅಂತ ನಿಮ್ಮ ಭಾವಿ ಹಳ್ಳಿಂಗ್ ಹೇಳ್ದೆ ಅಷ್ಟೇ. ಅದಕ್ಕೆ ಯಾಕ್ರಿ ಇಷ್ಟೊಂದು ಸಂಕೋಚ? ಧಾರಾಳವಾಗಿ ಕರ್ಕೊಂಡೋಗಿ. ನಿಮ್ಮ ಹೆಂಡತಿ ಆಗಳಂತಾನೆ ಕರ್ಕೊಂಡು ಹೋಗ್ತಿರೋದು. ಎಂಜಾಯ್. ಯಾವ ಸೀಮೆ ಪೊಲೀಸೋ ನೀನು? ನಮ್ಮ ಅಪ್ಪನ ಹತ್ರ ಇಷ್ಟು ಕೇಳ್ಕೋ ಭಯ ನಿಂಗೆ? ಚಿಕ್ಕ ವಿಷಯಕ್ಕೆ ನನ್ನ ಪ್ರೊಫೆಷನ್ನ ಎಳಿಬೇಡ. ಏನು ಇನ್ನೂ ಹೋಗಿಲ್ವಾ? ಒಟ್ಟು ಎಷ್ಟು ಫ್ಲೇವರ್ ಐಸ್ ಕ್ರೀಮ್ ಇದೆ? ಮೇಡಮ್, ನಮ್ಮ ಹತ್ರ ಒಟ್ಟು 26 ಫ್ಲೇವರ್ ಐಸ್ ಕ್ರೀಮ್ ಇದೆ. ಎಲ್ಲ ತಗೊಂಡ್ ಬಂದ್ಬಿಡಿ. ಎಲ್ಲ ಒಟ್ಟಿಗೆ ಕೊಡ್ಲಾ? ಅಯ್ಯಯ್ಯೋ ಬೇಡ, ಎರಡೆರಡೇ ಕೊಡಿ. ಓಕೆ ಮ್ಯಾಮ್. ಏನೇ ನಿನ್ ಕತೆ? 26 ಐಸ್ ಕ್ರೀಮ್ ತಿಂತ್ಯಾ? ನಿನ್ ಜೊತೆ ಐಸ್ ಕ್ರೀಮ್ ಪಾರ್ಲರಿಗೆ ಬರೋದು ಇದೇ ಕೊನೆ. ಅದಕ್ಕೆ ಸಖತ್ತಾಗಿ ಐಸ್ ಕ್ರೀಮ್ ತಿಂದು ಮುಗಿಸ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ. ಮತ್ತೆ ಯಾಕೆ ಏನು ಅಂತ ಇಂಟ್ರೋಗೇಷನ್ ಮಾಡಬೇಡ. ಇದೇನೆ ಕೊನೆ ಸಲ ಅಂತಿದ್ಯಾ? ಇಂಟ್ರೋಗೇಷನ್ ಮಾಡಬೇಡ ಅಂತ ಹೇಳಿದ್ನಲ್ಲ, ಶುರು ಮಾಡ್ಬಿಟ್ಟಾ? ಅಲ್ಲ, ನೀನ್ ಹೇಳಿದ್ ನನ್ಗೆ ಅರ್ಥನೇ ಆಗ್ಲಿಲ್ಲ. ಸ್ಟುಪಿಡ್, ಇಷ್ಟು ಸಿಂಪಲ್ ವಿಷಯ ನಿಂಗೆ ಅರ್ಥ ಆಗಲ್ವೇನೋ? ನಾನು ನೀನು ಲವರ್ಸ್ ತರ ಐಸ್ ಕ್ರೀಮ್ ತಿನ್ನಕ್ ಬರೋದು ಇದೇ ಕೊನೆ ಅಂದೆ. ಆದ್ರೇನಂತೆ, ಗಂಡ ಹೆಂಡತಿಯಾಗಿ ಬರ್ತೀವಲ್ವಾ? ಈಗ ಸಿಗೋ ಮಜಾ ಅವಾಗ ಸಿಗಲ್ಲ. ಏನ್ ಡಿಫ್ರೆನ್ಸು? ಈಗಿರೋ ಟೆಸ್ಟ್ ಆಮೇಲೂ ಇರೋದು ಐಸ್ ಕ್ರೀಮು. ಅದೆಲ್ಲ ಹುಡ್ಗಿರ್ ಫೀಲಿಂಗ್ಸ್. ನೀನಂತ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇದೆಲ್ಲ ಅರ್ಥ ಆಗಲ್ಲ. ಸುಮ್ನೆ ತಿನ್ನು. ಒಂದು ನಿಮಿಷ. ಡ್ಯಾಡ್, ಅಮ್ಮ, ಡ್ಯಾಡ್, ಅಜ್ಜಿ, ಅಜ್ಜಿ ಎಲ್ಲೋದ್ರಪ್ಪ ಎಲ್ಲ? ಡ್ಯಾಡ್, ಕಂಗ್ರಾಚುಲೇಷನ್ಸ್. ಏನಮ್ಮ ಇದೆಲ್ಲ? ನನ್ನಂತೂ ಏನಿಲ್ಲಪ್ಪ, ಎಲ್ಲ ಸಾಕ್ಷಿದ ಅರೇಂಜ್ಮೆಂಟ್ಸ್. ಯಾಕೆ? ನನ್ನ ಮಗ ಮತ್ತೆ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ. ಅನುಷನ ಮದ್ವೆ ಆಗ್ತಿದ್ದಾನಲ್ಲ, ಅದಕ್ಕೆ. ಯಾರು ಹೇಳಿದ್ ನಿಮ್ಗೆ? ನೀನ್ ಹೇಳೋವರೆಗೂ ನಮ್ಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಯಾ? ನಾವು ಮನೇಲಿದ್ರೆ ನೀನ್ ಏನ್ ಮಾಡ್ತಿದ್ಯಾ, ಎಲ್ಲೋಗ್ತಿದ್ಯಾ ಅಂತ ಏನು ಗೊತ್ತಾಗ ಅಂತ ತಿಳ್ಕೊಂಡಿದ್ಯಾ? ಓ, ಕಮಿಷನರ್ ಸರ್ ಹೇಳಿದ್ರಾ? ಅಲ್ಲಪ್ಪ, ನಿನ್ ಭಾವಿ ಹೆಂಡತಿ ಹೇಳಿದ್ಲು. ಅದೊಂದು ಕೋತಿ. ನಾನೇ ನಿಮ್ಗೆಲ್ಲ ಹೇಳಿ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ, ಅಷ್ಟು ಬೇಗ ಅವಳೇ ಹೇಳ್ಬಿಟ್ಟಿದ್ದಾಳೆ. ನೋಡು ಆರ್ಯ, ಇನ್ಮೇಲಾದ್ರೂ ಹುಷಾರಾಗಿರು. ಈ ರೀತಿ ಸಸ್ಪೆಂಡ್ ಆಗೋ ಥರ ಕೆಲಸ ಮಾಡ್ಕೊಳ್ಬೇಡ. ಹೌದು ಆರ್ಯ, ಇಷ್ಟರಲ್ಲೇ ಮದ್ವೆ ಆಗ್ತಿದೆ. ಮದ್ವೆ ಆದ್ಮೇಲೂ ಬೇಜವಾಬ್ದಾರಿತನ ತೋರಿಸಿದ್ರೆ ಹೆಂಡತಿ ಮನೇಲಿ ಮರ್ಯಾದೆ ಇರಲ್ಲ. ಹ್ಞೂ ಕಣೋ ಆರ್ಯ, ನೀನು ಕೆಲಸ ಇಲ್ಲದೆ ಮನೇಲೆ ಕೂತ್ರೆ ಅನುಷಾ ನಿನ್ ಕಿವಿ ಹಿಂಡಿ ಮನೆ ಕೆಲಸ ಎಲ್ಲ ಮಾಡಿಸ್ತಾಳೆ. ಆಮೇಲೆ ಇನ್ಸ್ಪೆಕ್ಟರು ಪಾತ್ರೆ ಉಜ್ಜೋದು, ಬಟ್ಟೆ ಒಗೆಯೋದು, ಮನೆ ಒರೆಸೋದು ಎಲ್ಲ ಮಾಡ್ಬೇಕಾಗತ್ತೆ. ಹೋಗೆ ಕೋತಿ. ನೀನು ಅಷ್ಟೇ ಸಾಕ್ಷಿ, ಮದುವೆ ಆಗ್ತಿದ್ಯಾ, ಇನ್ನೀಗ ಚಿಕ್ಕ ಮಕ್ಳ ತರ ಆಡ್ತಿದ್ದೆ. ರಂಜಿತ್ ತಂದೆ ತಾಯಿ ದಿನ ನಮಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗಳು ಹೀಗೆ ಆಡ್ತೀಯಾಳೆ ಅಂತ. ಬಿ ಸೀರಿಯಸ್. ಓಕೆ ಓಕೆ ಡ್ಯಾಡ್. ರಂಜಿತ್ ಫೋನ್ ಮಾಡ್ತಿದ್ದಾರೆ, ಬಂದೆ. ಡ್ಯಾಡ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬಾ. ರಂಜಿತ್ ಅಮ್ಮಂಗೆ ತಾನೇ ಕೈಯಾರ ಐಸ್ ಕ್ರೀಮ್ ತಿನ್ನಿಸ್ತಾನೆ ಅಂದಮೇಲೆ ಖಂಡಿತವಾಗ್ಲೂ ಇವರೇ ಅವನ ಗಂಡ. ಅಂದ್ರೆ ಚಿದಂಬರಂ ಮತ್ತೆ ಚಿದಂಬರಂ ನಾಥ್ ಇಬ್ರು ಒಬ್ರೇನಾ? 100% ಒಬ್ರೇ ಡ್ಯಾಡ್. ಇಲ್ದೇ ಇದ್ರೆ ಚಿದಂಬರಂ ತನ್ನ ಫ್ರೆಂಡ್ ಹೆಂಡತಿಗೆ ಈ ಥರ ಐಸ್ ಕ್ರೀಮ್ ತಿನ್ಸಕ್ಕೆ ಹೇಗೆ ಸಾಧ್ಯ? ಅದು ಓಪನ್ ಆಗಿ. ಈಗ ನಮ್ಮ ಹತ್ರ ಒಂದು ಸಾಲಿಡ್ ಪ್ರೂಫ್ ಇದೆ, ಚಿದಂಬರಮೇ ರಂಜಿತ್ ತಂದೆ ಅಂತ. ಇದನ್ನ ಸಾಕ್ಷಿಗೆ ತೋರಿಸಿ ನಡೆಯೋ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಬಿಡೋಣ. ಇಲ್ಲ ಆರ್ಯ, ಅದು ಸಾಧ್ಯ ಇಲ್ಲ. ಯಾಕೆ? ಒಂದ್ಸಲ ಅನುಮಾನ ಪಟ್ಟಿದ್ದಕ್ಕೆ
ಆ ರಂಜಿತ್ ಮದುವೆ ಬೇಡ ಅಂತ ಕೂತಿದ್ದ. ಆಮೇಲೆ ಆರತಿ ಅವರು ಅವನನ್ನ ಅವನ ತಾಯಿನ ರಿಕ್ವೆಸ್ಟ್ ಮಾಡಿ ಮದುವೆಗೆ ಒಪ್ಪಿಸಿದ್ದಾರೆ. ಈಗ ಮತ್ತೆ ರಿಸ್ಕ್ ಬೇಡ. ಅದು ಅಲ್ಲದೆ ಅವನು ಚಿದಂಬರಂ ಮತ್ತೆ ಅವನ ತಂದೆ ಹತ್ರ ಎಟ್ ಎ ಟೈಮ್ ಫೋನಲ್ಲಿ ಮಾತಾಡ್ಸಿದಾನಲ್ಲ. ಈ ಥರ ಗಿಮಿಕ್ ಯಾರಾದರೂ ಮಾಡ್ಬೋದು ಡ್ಯಾಡ್. ಅವ್ನು ಬರೀ ಕಾಲ್ ಮಾಡಿ ನಮ್ಮೇಲೆ ಗೂಬೆ ಕೂರಿಸ್ಬಿಟ್ಟಿದ್ದಾನೆ ಅಷ್ಟೇ. ಇಬ್ರಿಗೂ ವಿಡಿಯೋ ಕಾಲ್ ಮಾಡಕ್ಕೆ ಹೇಳಬೇಕಿತ್ತು. ಆಗ ವಿಷಯ ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಿತ್ತು. ಅವನೊಬ್ಬಂಗೆ ಕಾಲ್ ಮಾಡಿ ಮತ್ತೆ ಇನ್ನೊಬ್ಬಂಗೆ ಮಾಡ್ದ. ಆ ಗ್ಯಾಪಲ್ಲಿ ಏನಾದರೂ ಆಗಿರ್ಬೋದಲ್ವಾ? ನನ್ನ ಮಾತು ಕೇಳಿ ಡ್ಯಾಡ್, ನಾವು ಮೋಸ ಹೋಗ್ತಿದ್ದೀವಿ. ಚಿದಂಬರಂ ನಾಥ್ ಇಬ್ರು ಒಬ್ರೆ. ಈ ವಿಡಿಯೋ ನಂಬೋದಾದ್ರೆ ರಂಜಿತ್ ತಂದೆ ಇದೇ ಊರಲ್ಲಿದ್ದ ಡ್ಯಾಡ್. ಆದರೆ ರಂಜಿತ್ ಮತ್ತೆ ಅವ್ರ ತಾಯಿ ಅವ್ರು ಲಂಡನ್ಲಿದ್ದಾರೆ, ಬ್ಯುಸಿಯಾಗಿದ್ದಾರೆ, ಎಂಗೇಜ್ಮೆಂಟಿಗೆ ಬರೋದೇ ಡೌಟ್ ಅಂತ ಹೇಳ್ತಿದ್ದಾರೆ. ಮಗನ ಎಂಗೇಜ್ಮೆಂಟಿಗೆ ಬರ್ದೇ ಇರೋ ತಂದೆ ಹೆಂಡತಿಗೆ ಐಸ್ ಕ್ರೀಮ್ ತಿನ್ಸಕ್ಕೆ ಲಂಡನ್ನಿಂದ ಬರ್ತಾರಾ? ಯು ಆರ್ ರೈಟ್. ಆದರೆ ಅದನ್ನು ಹೇಗೆ ಪ್ರೂವ್ ಮಾಡೋದು? ರಂಜಿತ್ನ ಕರೆಸಿ ಪ್ರಶ್ನೆ ಮಾಡೋಣ. ಅವ್ನು ನಾಟಕ ಆಡಿರೋದು ಗೊತ್ತಾದ್ರೆ ಬರ್ದೆ ನಾವೇಳಿ ಅಣ್ಣ. ಬೇಡ ಆರ್ಯ, ಆ ರಂಜಿತ್ ಮಹಾ ಚಾಣಾಕ್ಷ. ಏನಾದರೂ ಒಂದು ಕ್ರಿಮಿನಲ್ ಐಡಿಯಾ ಇಟ್ಕೊಂಡೇ ಇರ್ತಾನೆ. ನಾವು ಅವನ ವಿರುದ್ಧ ಅನುಮಾನ ಪಟ್ಟರೆ ಅವನು ಮತ್ತೆ ಸಾಕ್ಷಿನ ನಮ್ಮ ವಿರುದ್ಧ ಎತ್ಕಟ್ಟಿದ್ರೆ ಕಷ್ಟ. ಆದರೆ ನಾವು ಸಾಕ್ಷಿ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಲೇಬೇಕು, ಇಲ್ಲಾಂದ್ರೆ ಅವಳ ಜೀವನ ಹಾಳಾಗತ್ತೆ ಡ್ಯಾಡ್. ನನಗೂ ಆ ಚಿದಂಬರಂ ಹೊಸ ನಾಟಕ ಆಡ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ. ಅವನನ್ನು ಸರಿಯಾಗಿ ಹಿಡಿದಾಕಕ್ಕಾಗ್ತಾ ಇಲ್ಲ. ಒದ್ದಾಡ್ತಾ ಇದ್ದೀನಿ. ಏನು ಮಾಡಲಿ ಹೇಳು? ಒಂದು ಕೆಲಸ ಮಾಡೋಣ, ಎಂಗೇಜ್ಮೆಂಟಿಗೆ ಅವ್ರಿಬ್ರು ಕರೆಯೋಣ. ಆಬ್ವಿಯಸ್ಲಿ ಬರೋಕ್ಕಾಗಲ್ಲ, ಆಗೋರು ಸಿಕ್ಕಾಕೊಳ್ತಾರೆ. ನೀನು ಹೇಳೋದೇನೋ ಕರೆಕ್ಟ್, ಆದರೆ ವರ್ಕೌಟ್ ಆಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಲಂಡನ್ನಲ್ಲಿರೋನು ನಾನು ಬ್ಯುಸಿ ಇದ್ದೀನಿ ಬರೋಕ್ಕಾಗಲ್ಲ ಅಂದ್ಬಿಟ್ರೆ? ಹಾಗಾದರೆ ಇನ್ನೊಂದು ಕೆಲಸ ಮಾಡೋಣ ಡ್ಯಾಡ್. ಏನು? ಏನು ನಿನ್ ಬಾಯ್ ಫ್ರೆಂಡಿಗೆ ಕಾಲ್ ಮಾಡ್ತಿದ್ಯಾ? ಇಲ್ಲಿವರೆಗೂ ಬಾಯ್ ಫ್ರೆಂಡ್, ಎಂಗೇಜ್ಮೆಂಟ್ ಆದ್ಮೇಲೆ ಈ ಫ್ರೀಡಮು ಈ ಮಜಾ ಎಲ್ಲ ಹೊರಟೋಗ್ಬಿಡತ್ ಕಣೆ. ಏನು ಕಾಲ್ ರಿಸೀವ್ ಮಾಡ್ತಿಲ್ವಾ? ಬಿಸಿ ಬರ್ತಾ ಇದೆ ಕಣೆ. ಅಮ್ಮ, ಒಂದ್ 5-10 ನಿಮಿಷದಲ್ಲಿ ನಿನ್ ರಾಜ್ಕುಮಾರ ಇಲ್ಲೇ ಬರ್ತಾನೆ, ಅವಾಗ ನೋಡ್ವಂತೆ ಬಿಡು. ಅನುಷಾ ರೆಡಿ? ಹಲೋ, ಏನು ಸೀನಿಯರ್ ಇಲ್ಲಿರುವಾಗ ನನ್ ಮುಂದೆನ ಲವಿ ಡವಿನಾ? ಇನ್ನೂ ನಿಮ್ಮ ಎಂಗೇಜ್ಮೆಂಟು ಮದ್ವೆ ತುಂಬಾ ಟೈಮ್ ಇದೆ. ಈಗಲೇ ಇವೆಲ್ಲ ಶುರು ಮಾಡಿದ್ರೆ ಮದ್ವೆನ 6 ತಿಂಗಳು ಮುಂದಕ್ಕೆ ಹಾಕ್ಸ್ಬಿಡ್ತೀನಿ ಅಷ್ಟೇ. ಸುಮ್ಮನೆ ಇರೇ ಸಾಕು. ಅನುಷಾ, ನಿಂಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಓಹೋ, ನಡೀಲಿ. ಸಾಕ್ಷಿ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯಾ? ನಾನ್ ಚೆನ್ನಾಗಿ ಕಾಣ್ತಿಲ್ವಾ? ನೀನು ನಮ್ಮನೆಗೆ ಬೆಳಗಾಗಿ ಬರ್ತಿರೋ ಮಹಾಲಕ್ಷ್ಮಿ. ನನ್ನ ದೃಷ್ಟಿನೇ ತಾಗ್ತಾ ಇದೆ. ಅಲ್ಲಿಗೆ ನಮ್ಮ ಆರ್ಯನ ಕತೆ ಮುಗೀತು. ಹೋಗು, ಪುರೋಹಿತರು ಕರೀತಾ ಇದ್ದಾರೆ. ಸರ್, ವಧುವರರ ಕಡೆಯವ್ರದ್ದು ಹುಡುಗ ಹುಡುಗಿ ಮತ್ತು ಅಪ್ಪ ಅಮ್ಮ ಹೆಸರು ಕೊಟ್ಟರೆ ಕಾರ್ಯಕ್ರಮ ಶುರು ಮಾಡ್ತೀವಿ ಸರ್. ಸಾಕ್ಷಿ, ಇಷ್ಟೊತ್ತಾಯ್ತು, ರಂಜಿತ್ ತಂದೆ ತಾಯಿ ಇನ್ನೂ ಬಂದಿಲ್ಲ. ಎಲ್ಲೇ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ. ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಪುರೋಹಿತ್ರೆ, ನನ್ನ ಮಗನ ಕಡೆ ಬೀಗರು ಮಾತ್ರ ಬಂದಿರು. ಅದಕ್ಕೆ ಆರ್ಯ ಅನುಷ ನಿಶ್ಚಿತಾರ್ಥನ ಮುಗಿಸ್ಬೇಡ. ಆಗ್ಬೋದು. ಸಾಕ್ಷಿ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಅವ್ರಿನ್ನೂ ಬಂದೇ ಇಲ್ವಲ್ಲಮ್ಮ, ಕಾಯ್ತಾ ಇದ್ದೀನಿ. ನೀನು ಇಲ್ಲಿ ಬಂದು ನಿಂತ್ಬಿಟ್ರೆ ಅವ್ರು ಬಂದ್ಬಿಡ್ತಾರಾ? ನೀನು ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕಾಗಿರೋ ಹುಡುಗಿ, ಬಾ ಒಳಗೆ ಬಾ. ಸಾಕ್ಷಿ, ನೀವೆಲ್ಲ ಯಾರ ಕಡೆಯವರು? ನಾವು ರಂಜಿತ್ ಅವರು ನಿಶ್ಚಿತಾರ್ಥಕ್ಕೆ ಬಂದಿದ್ದೀವಿ. ಹೌದಾ? ಅವರಲ್ಲಿ ಬರ್ತಾ ಇದ್ದಾರೆ. ಸಾಕ್ಷಿ, ನೀನು ಹೋಗಿ ಅಪ್ಪನ ಕರಿ, ಬಂದವ್ರನ್ನ ರಿಸೀವ್ ಮಾಡಬೇಕು. ಸರಿ.
ಬನ್ನಿ ಒಳಗೆ. ಸೂರ್ಯವ್ರೆ, ಇದು ನಮಗಿಷ್ಟ ಇದ್ರು ಇಷ್ಟ ಇಲ್ಲದೆ ಇದ್ರು ಸಾಕ್ಷಿ ರಂಜಿತ್ ಎಂಗೇಜ್ಮೆಂಟ್ನ ಮಾಡ್ತಾ ಇದ್ದೀವಿ. ಅವ್ರ ಕಡೆಯವ್ರು ಬಂದಾಗ ನೀವು ಡಲ್ ಆಗಿದ್ರೆ 108 ಅರ್ಥ ಹುಡುಕ್ತಾರೆ. ಇರೋದು ಒಂದೇ ಅರ್ಥ. ಗೊತ್ತು ನಿಮ್ಗೆ ಅವರಿಬ್ರು ಮದುವೆ ಆಗ್ತಿರೋದು ಇಷ್ಟ ಇಲ್ಲ ಅಂತ. ವಿಷಯ ಎಂಗೇಜ್ಮೆಂಟ್ವರೆಗೂ ಬಂದಮೇಲೆ ಮುಖ ತಿರುಗಿಸ್ಕೊಳ್ಳೋದು ಸರಿಯಲ್ಲ. ನಿಮ್ಮ ಫಾದರ್ ಬರಲಿಲ್ವಾ? ಬರೋದಕ್ಕೆ ತುಂಬಾ ಪ್ರಯತ್ನ ಪಟ್ರಂತೆ, ಆದ್ರೆ ಆಗ್ಲಿಲ್ಲ. ಆದ್ರೆ ನಮ್ಮ ಅಂಕಲ್ ಬಂದಿದ್ದಾರೆ. ನಮಸ್ಕಾರ ಸೂರ್ಯ ಅವರಿಗೆ.